ನಿಮ್ಮ ಹತ್ತಿರ ಇಂದಿಗೂ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ವೋಟರ್ ಐ.ಡಿ. ಇದೆಯಾ? ಅದರಲ್ಲಿ ನಿಮ್ಮ ಫೋಟೋ ಸರಿಯಾಗಿ ಕಾಣಿಸುತ್ತಿಲ್ಲವೇ ಅಥವಾ ಹೆಸರು, ವಿಳಾಸದಲ್ಲೇನಾದರೂ ತಪ್ಪುಗಳಿವೆಯೇ? ಹಾಗಿದ್ದಲ್ಲಿ ನಿಮ್ಮ ಗಮನಕ್ಕೆ ಇಲ್ಲೊಂದು ಅತ್ಯಂತ ಮುಖ್ಯವಾದ ಸುದ್ದಿ ಇದೆ. ಖಂಡಿತ, ಕೇವಲ ಎಲೆಕ್ಷನ್ನಲ್ಲಿ ವೋಟ್ ಹಾಕಲು ಮಾತ್ರವಲ್ಲದೆ ಇನ್ನು ಹಲವು ಕೆಲಸಗಳಿಗೆ ಪ್ರಮುಖ ಐ.ಡಿ. ಪ್ರೂಫ್ ಆಗಿ ಬಳಕೆಯಾಗುವ ವೋಟರ್ ಐ.ಡಿಯನ್ನು ಈಗ ನೀವು ಹೊಸ ಶೈಲಿಯ ಪಿ.ವಿ.ಸಿ. ಕಾರ್ಡ್ ರೂಪದಲ್ಲಿ ಪಡೆಯಬಹುದು. ಒಂದು ಎ.ಟಿ.ಎಂ ಕಾರ್ಡ್ನಂತಿರುವ ಈ ಪಿ.ವಿ.ಸಿ. ಕಾರ್ಡ್ಗಳು ಸಂಪೂರ್ಣ ಬಣ್ಣವಾಗಿದ್ದು, ಅದರಲ್ಲಿರುವ ಫೋಟೋ ಹಾಗೂ ಉಳಿದ ಮಾಹಿತಿಗಳು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತವೆ. ಹಾಗಾದರೆ ಯಾವುದೇ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಕುಳಿತು ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮೊದಲ ಹಂತವಾಗಿ ಎಲೆಕ್ಷನ್ ಕಮಿಷನ್ನ ಅಧಿಕೃತ ವೋಟರ್ಸ್ ಪೋರ್ಟಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ. ಅಲ್ಲಿ ನಿಮ್ಮ ಅಕೌಂಟ್ ಮೂಲಕ ಲಾಗಿನ್ ಆಗಿ, ಒಂದು ವೇಳೆ ಖಾತೆ ಇಲ್ಲದಿದ್ದರೆ ನಿಮ್ಮ ಫೋನ್ ನಂಬರ್ ಬಳಸಿ ಹೊಸ ಅಕೌಂಟ್ ತೆರೆಯಬಹುದು. ಅದಾದ ಬಳಿಕ ಮತದಾರರ ಗುರುತಿನ ಚೀಟಿಗೆ ಸಂಬಂಧಿಸಿದ ಸೇವೆಗಳ ವಿಭಾಗವನ್ನು ಆಯ್ಕೆ ಮಾಡಿ ನಿಮ್ಮ ವೈಯಕ್ತಿಕ ವಿವರಗಳು, ಮೊಬೈಲ್ ಸಂಖ್ಯೆ ಹಾಗೂ ಕೇಳಲ್ಪಟ್ಟ ಇತರ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಈಗ ನಿಮ್ಮ ಹೊಸದಾದ ಕಲರ್ ಫೋಟೋವನ್ನು ಅಲ್ಲಿ ಅಪ್ಲೋಡ್ ಮಾಡಿ ಮೊಬೈಲ್ಗೆ ಬರುವ OTP ನಮೂದಿಸಿ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ನಿಮಗೊಂದು ರೆಫರೆನ್ಸ್ ನಂಬರ್ ದೊರೆಯುತ್ತದೆ. ಈ ರೆಫರೆನ್ಸ್ ಐ.ಡಿ. ಉಪಯೋಗಿಸಿಕೊಂಡು ನಿಮ್ಮ ಅರ್ಜಿಯ ಸ್ಥಿತಿ ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಆನ್ಲೈನ್ನಲ್ಲೇ ಟ್ರ್ಯಾಕ್ ಮಾಡಬಹುದು. ಒಂದು ವೇಳೆ ನಿಮಗೆ ಡಿಜಿಟಲ್ ರೂಪದ ವೋಟರ್ ಐ.ಡಿ. ತಕ್ಷಣಕ್ಕೆ ಬೇಕಿದ್ದರೆ ಈ ಎಪಿಕ್ ಅನ್ನು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ವೋಟರ್ಸ್ ಪೋರ್ಟಲ್ನಲ್ಲಿರುವ ಈ ಎಪಿಕ್ ಡೌನ್ಲೋಡ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಪಿಕ್ ಸಂಖ್ಯೆ ಮತ್ತು OTP ನಮೂದಿಸಿ PDF ರೂಪದಲ್ಲಿ ಇದನ್ನು ಪಡೆಯಬಹುದು. ಅದಕ್ಕಾಗಿಯೇ ನಿಮ್ಮ ಬಳಿ ಇರುವ ಹಳೆಯ ವೋಟರ್ ಐ.ಡಿ. ಹಾಳಾಗಿದ್ದರೆ ಅಥವಾ ಅದರಲ್ಲಿರುವ ವಿವರಗಳನ್ನು ತಿದ್ದುಪಡಿ ಮಾಡಬೇಕಿದ್ದರೆ ಮನೆಯಲ್ಲೇ ಕುಳಿತು ಅರ್ಜಿ ಸಲ್ಲಿಸುವ ಮುನ್ನ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಪ್ರಸ್ತುತ ನಿಯಮಗಳು ಹಾಗೂ ಅರ್ಹತೆಗಳನ್ನು ಒಮ್ಮೆ ಪರಿಶೀಲಿಸಿ.